ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಲೈಫ್ ವಿತ್ ಬೆಂಗಳೂರು. ಇವರು ನನ್ನ ತಂಗಿ ಮತ್ತು ತಂಗಿ ಯಜಮಾನರು. ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ನಾವು ಸಿಂಪಲ್ಲಾಗಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ರೋಡಲ್ಲೇ ಚಿಕ್ಕದಾಗಿ ಒಂದು ರ್ಯಾಂಪ್ ವಾಕ್ ಮಾಡಿಸ್ದೆ. ಮುಂದೆ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಫಸ್ಟ್ ಟೈಮ್ ಇವರು ನನ್ನ ವ್ಲಾಗಲ್ಲಿ ಬರ್ತಾ ಇರೋದು. ಸೊ ಎಲ್ಲರೂ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಮನೇಲಿ ಕೇಕ್ ಕಟ್ ಮಾಡಿ ಔಟ್ಸೈಡ್ ಊಟಕ್ಕೆ ಹೋದ್ವಿ. ಇಲ್ಲೇ ನಮ್ಮ ಮನೆ ಹತ್ರ ಭಾಗ್ಯಸಾಗರ್ ಹೋಟೆಲ್ ಇದೆ, ಅಲ್ಲೇ ಊಟಕ್ಕೆ ಹೋದ್ವಿ. ಇವ್ರು ನನ್ನ ತಂಗಿ ಮಗ, ಇವ್ರದ್ದೇ ಆ್ಯನಿವರ್ಸರಿ ಇರೋದು. ಇವರು ನಮ್ಮ ಅಕ್ಕ, ಇವರು ಅಕ್ಕನ ಮಗಳು ಹರ್ಷಿತಾ, ಇವನು ರಿತಿಕ್, ಇವಳು ಅಶ್ವಿನಿ ತಂಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಬಿಸಿ ಲೈಫ್ ವಿತ್ ಬೆಂಗಳೂರು. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಇವ್ರು ದೊಡ್ಡಮ್ಮ ಇಲ್ಲಿ ಬಂಗಾರಿ, ಇಲ್ಲಿ 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 ದೈವಿ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದು ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಇವನು ದೊಡ್ಡ ತರಲೆ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ. ಇವಳ ಮಗ ಹೋಟೆಲಲ್ಲಿ ಊಟ ತಿಂದಿಲ್ಲ ಅಂತ ಮನೆಗೆ ಬಂದು ದೋಸೆ ಹಾಕ್ಕೊತಾ ಇದ್ದಾಳೆ. ಮಾರ್ನಿಂಗ್ ದೋಸೆ ಮಾಡಿದ್ದೆ, ಇನ್ನೂ ಸ್ವಲ್ಪ ಹಿಟ್ಟಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಕ್ಕೊತಾ ಇದ್ದಾಳೆ. ಎಲ್ಲರೂ ಅವ್ರ ಪಾಡಿಗೆ ಅವರು ಮಾತಾಡ್ತಾ ಇದ್ರೆ ಇವನಂತೂ ಏನೇನೋ ಟಾಯ್ಸ್ ತಗೊಂಡು ಶಾಂಪೂಸ್ ಎಲ್ಲ ತಗೊಂಡು ಈ ಥರ ಆಟ ಆಡ್ತಾ ಇದ್ದ. ನಮ್ಮ ಮನೆಯಲ್ಲಿ ಕಾಮನ್ ಆಗಿ ಎಲ್ಲರೂ ಸೇರಿದಾಗ ಬರೋದು ಒಂದೇ ಮಾತು, ಟ್ರಿಪ್ ಹೋಗೋದು, ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡೋದು. ಎಲ್ಲ ಕಡೆ ಪ್ಲ್ಯಾನಿಂಗ್ ಮಾಡಿ ಮಾಡಿ ಲಾಸ್ಟಲ್ಲಿ ಡ್ರಾಪ್ ಮಾಡೋದು, ಅವ್ರವ್ರ ಮನೆಗೆ ಹೋಗೋದು. ಸೇಮ್ ಇದೇ ಪ್ಲ್ಯಾನಿಂಗ್ ಇವಾಗಲೂ ಕೂಡ ನಡೀತಾ ಇದೆ. ಒಂದು ಸರಿ ಮೀಟಿಂಗಲ್ಲಿ ಏನಿಲ್ಲ ಅಂದರೆ ಒಂದು 10 ಪ್ಲೇಸ್ಗಾದರೂ ಪ್ಲ್ಯಾನಿಂಗ್ ಆಗಿರುತ್ತೆ. ನಮ್ಮ ಮನೇಲಿ ಮಾತ್ರ ಹೀಗೋ ಎಲ್ಲರ ಮನೆಯಲ್ಲೂ ಹೀಗೋ ಗೊತ್ತಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ.